Welcome guys, I am Shumurti from Student of Enterprise College, ದಾವಣಗೆರೆ. ಇವತ್ತು ನಾವು ಯಾವ ಕಾನ್ಸೆಪ್ಟ್ ನೋಡೋಣ ಅಂತಂತಂದ್ರೆ ಲೂಪ್ಸ್ ಅಂದ್ರೆ ಏನು, ಅದರ ಟೈಪ್ಸ್ ಅಂತಂದ್ರೆ ಏನು, ಅದು ವಿಚ್ ಪ್ರಪೋಸ್ ಆಫ್ ಯೂಸ್ ಆಫ್ ಲೂಪ್ಸ್ ಅಂತ ನೋಡೋಣ. ಅಂದ್ರೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಲೂಪ್ಸ್ ನೋಡೋಣ. ಓಕೆನಾ? ಲೂಪ್ಸ್ ಮತ್ತೆ ಟೈಪ್ಸ್ ಆಫ್ ಲೂಪ್ಸ್ ರಿಪಿಟೇಟಿವ್ ಎಕ್ಸಿಕ್ಯೂಷನ್ ಆಫ್ ಎ ಸ್ಟೇಟ್ಮೆಂಟ್ ಈಸ್ ನೋನ್ ಆಸ್ ಲೂಪ್ಸ್. ಅಂದ್ರೆ ರಿಪಿಟೇಟಿವ್ ಆಗಿ ಒಂದೇ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ, ಅದಕ್ಕೆ ಏನಂತ ಹೇಳಿದ್ರೆ ಲೂಪ್ಸ್ ಅಂತ ಕರಿತಿದೀವಿ. ಓಕೆನಾ? ಯೂಸಿಂಗ್ ಲೂಪ್ಸ್ ವಿ ಡು ನಾಟ್ ರೈಟ್ ದ ಸೇಮ್ ಕೋಡ್ ಅಗೇನ್ ಅಂಡ್ ಅಗೇನ್. ಲೂಪ್ ನ ಯೂಸ್ ಮಾಡ್ಕೊಂಡು ನಾವು ಒಂದೇ ಕೋಡ್ ನ ಪದೇ ಪದೇ ಬರಿಬಹುದು. ಓಕೆನಾ? ಮತ್ತೆ ಬೈ ಯೂಸಿಂಗ್ ಲೂಪ್ಸ್ ವಿ ಕ್ಯಾನ್ ಕನ್ಸ್ಯೂಮ್ ಟೈಮ್. ಅಂದ್ರೆ ನಾವು ಲೂಪ್ಸ್ ಯೂಸ್ ಮಾಡ್ಕೊಂಡು ಟೈಮ್ ನ ಕನ್ಸ್ಯೂಮ್ ಅಂದ್ರೆ ಟೈಮ್ ನ ಉಳಿಸಿದಂಗೆ ಆಗುತ್ತೆ. ಯಾವ ರೀತಿ ಅಂತಂದ್ರೆ ನಾವು ಪದೇ ಪದೇ ಪ್ರಿಂಟ್ ಎಫ್ ನ ಇವಾಗ ಯಾವ್ದಾದ್ರು ಒಂದಿದೆ ICCA DBG, ಅಂದ್ರೆ ICCA DBG ಅನ್ನೋ ಸೆಂಟೆನ್ಸ್ ನ ಪ್ರಿಂಟ್ ಎಫ್ ಅಲ್ಲಿ ಒಂದು 5 ಸತಿ ಪ್ರಿಂಟ್ ಮಾಡಬೇಕು ಅಂತಂತಂದ್ರೆ ನೀವು ಪ್ರಿಂಟ್ ಎಫ್ ಐ ಸಿ ಸಿ ಎ ಡಿ ವಿ ಜಿ ಅಂದ್ರೆ 5 ಟೈಮ್ಸ್ ಹಾಕಂದ್ರೆ ಟೈಮ್ ಕನ್ಸಪ್ಷನ್ ಮಾಡ್ದಂಗೆ ಅನ್ಸೋದಿಲ್ಲ. ಅದ್ರಾಗೂ ನಾವ್ ಏನ್ ಯೂಸ್ ಮಾಡ್ದಂಗತ್ತು ಅದರಲ್ಲಿ ಬರೀ ಪ್ರಿಂಟ್ ಎಫ್ ಹಾಕಂತ ಹೋದ್ರೆ ಪ್ರಿಂಟ್ ಮಾಡ್ದಂಗತ್ತು. ಅಂದ್ರೆ ಅದನ್ನೇ ಫಾರ್ ಲೂಪ್ ಹಾಕೊಂಡು ಕಂಡೀಷನ್ ಹಾಕಿ ಅಲ್ಲಿ ಪ್ರಿಂಟ್ ಮಾಡಿದ್ವಿ ಅಂದ್ರೆ ಟೈಮ್ ಕನ್ಸ್ಯೂಮ್ ಮಾಡ್ದಂಗ ಆಗುತ್ತೆ, ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಓಕೆನಾ? ಟೈಪ್ಸ್ ಆಫ್ ನೆಕ್ಸ್ಟ್ ನೋಡೋಣ. ಟೈಪ್ಸ್ ಆಫ್ ಲೂಪ್ ಟೈಪ್ಸ್ ಆಫ್ ಲೂಪ್ ಅಲ್ಲಿ ಬಂದ್ರೆ ಫಾರ್ ಲೂಪು, ವೈಲ್ ಲೂಪು, ಡು ವೈಲ್ ಲೂಪ್ ಬರುತ್ತೆ. ಓಕೆನಾ? ನಾವು ಫಸ್ಟ್ ಫಾರ್ ಲೂಪ್ ನ ನೋಡೋಣ. ಓಕೆನಾ? ಫಾರ್ ಲೂಪ್ ಅಂದ್ರೆ ಏನು ಅಂತ ನೋಡೋಣ. ವಿ ಯೂಸ್ ವಿ ಯೂಸ್ ಫಾರ್ ಲೂಪ್ ವೆನ್ ವಿ ನೋ ದ ಎಕ್ಸಾಕ್ಟ್ ನಂಬರ್ ಆಫ್ ರಿಪಿಟೇಷನ್ಸ್ ಆರ್ ಇರಿಟೇಷನ್ಸ್ ಅಂತ ಕರಿತೀವಿ. ಇರಿಟೇಷನ್ಸ್ ಅಂತ ಅಂದ್ರೆ ರಿಪೀಟ್ ಅಂದ್ರೆ ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಷನ್ ಆಗ್ತಾರೆ, ರಿಪಿಟೇಷನ್ಸ್ ಅಂತ ಹೇಳ್ತಿದೀವಿ. ಇಲ್ಲಿ ನೋಡ್ಬೋದು ನೀವು ಸಿಂಟ್ಯಾಕ್ಸ್ ನ ಫಾರು ಇನಿಷಿಯಲೈಸ್ ಮಾಡ್ತೀವಿ, ಮತ್ತೆ ಕಂಡೀಷನ್ ಕೂಡ ಹಾಕ್ತಿವಿ, ಅಪ್ಡೇಷನ್ ಮಾಡ್ತೀವಿ. ಅಪ್ಡೇಷನ್ ಅಂತಂದ್ರೆ ಇನ್ಕ್ರಿಮೆಂಟ್ ಮಾಡಬಹುದು, ಡಿಕ್ರಿಮೆಂಟ್ ಮಾಡಬಹುದು. ಕಂಡೀಷನ್ ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು ಏನ್ ಬೇಕಾದ್ರೂ ಆಗಿರ್ಬೋದು. ಮತ್ತೆ ಇನಿಷಿಯಲೈಸ್ ಅಂದ್ರೆ ವೇರಿಯಬಲ್ ನ ಇನಿಷಿಯಲ್ ಮಾಡ್ತೀವಿ, ಮತ್ತೆ ಕೋಡ್ ಬರ್ದಿರ್ತೀವಿ. ಓಕೆನಾ? ನೆಕ್ಸ್ಟ್ ವೈಲ್ ಲೂಪ್. We use while loop at the time when we don't know the exact number of iterations or repetition. ಓಕೆನಾ? ಇಲ್ಲಿ ಇಟಿರೇಷನ್ಸ್ ಅಂತ ಬಂದಿದೆ. ಇಟಿರೇಷನ್ ಅಂದ್ರೂ ಒಂದೇ, ರಿಪಿಟೇಷನ್ ಅಂದ್ರೂ ಒಂದೇ, ಮತ್ತೆ ಟೆನ್ಷನ್ ತಗೊಬೇಡಿ. ಸಿಂಟ್ಯಾಕ್ಸ್ ವೈಲ್ ನಾವು ಇಲ್ಲೇ ವೈಲ್ ಒಳಗೆ ಕಂಡೀಷನ್ ಹಾಕ್ತೀವಿ, ಇಲ್ಲಿ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ನಮಗೆ ಎಷ್ಟೇ ಪ್ರಿಂಟ್ ಮಾಡ್ಬೇಕಂದ್ರೆ ಗೊತ್ತಿರಲ್ಲ. ನೀವಾಗ ಫಾರ್ ಲೂಪ್ ಅಲ್ಲಿ ನಾವು 5 ಅಂತ ಕೊಟ್ರೆ ಅದು ಎಕ್ಸಾಕ್ಟ್ ನಂಬರ್ ಆಫ್ ಫೈವ್ಗೆ ರಿಪಿಟೇಷನ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ವೈಲ್ ಲೂಪ್ ಆಗಾದ್ರೆ ಹಾಗಲ್ಲ, ಕಂಡೀಷನ್ ಹಾಕ್ಬೇಕು. ಅಂದ್ರೆ ಎಲ್ಲಿ ಮಠ ಅಂತಂದ್ರೆ ವೆನ್ ಯು ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ ಆಫ್ ರಿಪಿಟೇಷನ್ಸ್, ನಮಗೆ ಗೊತ್ತೇ ಇರಲ್ಲ ರಿಪಿಟೇಷನ್ಸ್ ಎಲ್ಲಿ ಮಠ ಆಗ್ತಿದೆ ಅಂತ, ಅಲ್ಲಿ ಮಠನು ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ. ಅದಕ್ಕೆ ವೈಲ್ ಲೂಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡು ವೈಲ್ ಲೂಪ್. ವಿ ಯೂಸ್ ಡು ವೈಲ್ ಲೂಪ್ ಅಟ್ ದಿ ಟೈಮ್ ವೆನ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ ಆಫ್ ಇಟರೇಷನ್ಸ್ ಅಂಡ್ ನೀಡ್ ಟು ಬಿ ಎಕ್ಸಿಕ್ಯೂಟ್ ಬಾಡಿ ಆಫ್ ದಿ ಲೂಪ್ ಅಟ್ ಒನ್ಸ್. ಅಂದ್ರೆ ಯಾವ ರೀತಿ ಅಂತಂತಂದ್ರೆ ಇದಕ್ಕೆ ಎಕ್ಸಾಕ್ಟ್ ನಂಬರ್ ಆಫ್ ರಿಪಿಟೇಷನ್ ನಮಗೆ ಗೊತ್ತಿರಲ್ಲ, ಆದ್ರೂ ಕೂಡ ಎಕ್ಸಿಕ್ಯೂಷನ್ ಆಫ್ ದಿ ಬಾಡಿ ಅಂದ್ರೆ ಕೋಡು ಅಂದ್ರೆ ಬಾಡಿ ಒಳಗೆ ಕೋಡು ಏನಿರುತ್ತಾ ಒಂದ್ಸತಿ ಆದ್ರೂ ಎಕ್ಸಿಕ್ಯೂಟ್ ಆಗುತ್ತೆ. ಇದಕ್ಕೆ ಡು ವೈಲ್ ಲೂಪ್ ಅಂತ ಹೇಳ್ತಿದೀವಿ. ಅಂದ್ರೆ ಒಂದು ಎಕ್ಸಾಂಪಲ್ ನೋಡ್ಕೊಂಡ್ ಬರೋಣ, ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ICCA DBG ಅಂತ ಕೊಟ್ಟಿನಿ. ಇದನ್ನೇ ನಾನು 5 ಸತಿ ಪ್ರಿಂಟ್ ಮಾಡ್ಬೇಕಪ್ಪ ಅಂದ್ರೆ ನೀವ್ ಏನ್ ಮಾಡ್ತೀರಾ ಅಂದ್ರೆ ಈ ತರ ಹಾಕೊಂಡು ಈ ತರ ಪ್ರಿಂಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು 5 ಸತಿ ಪ್ರಿಂಟ್ ಆಗುತ್ತೆ. ಆಗಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ನೋಡ್ಬೋದು 5 ಟೈಮ್ಸ್ ಪ್ರಿಂಟ್ ಆಗಿದೆ. ICCA DBG ಅಂತ ಪ್ರಿಂಟ್ ಆಗಿದೆ. ಇದನ್ನೇ ನಾವು ಲೂಪ್ಸ್ ಅಲ್ಲಿ ಅಂದ್ರೆ ಇಲ್ಲಿ ನೋಡ್ರಿ ನೀವು ಏನು ಯೂಸ್ ಮಾಡೋದಿಲ್ಲ, ಬರೀ ಪ್ರಿಂಟ್ ಎಫ್ ಹಾಕೊಂಡು ಯೂಸ್ ಮಾಡಿದ್ರೆ ಏನು ಬರಲ್ಲ. ಇವಾಗ ನಾವು ಇದನ್ನೇ ಫಾರ್ ಲೂಪ್ ಆಗಿ ಏನಾದ್ರು ಯೂಸ್ ಮಾಡಿದ್ರೆ ಕೊಡೋಣ, ಮತ್ತೆ I++ ಕೊಡೋಣ. ಇಫ್ 4 ಇದಾವಲ್ಲ ಇವನ್ನೆಲ್ಲ ಡಿಲೀಟ್ ಮಾಡ್ರಿ. ನಮಗೆ ಬೇಕಿರೋದು 1 ಸತಿ ಹಾಕೋಣ, 1 ಸತಿ ಹಾಕಿ 5 ಸತಿ ತಗೊಳ್ಳೋಣ. ನೋಡ್ಬೋದು ನೀವು ಇವಾಗ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ನಾವು ಏನ್ ಆಗ್ತಿದೆ ಅಂತ ಗೊತ್ತು ನೋಡ್ರಿ. ಸೇಮ್ ಅಂದ್ರೆ
ಬರೇ ಪ್ರಿಂಟ್ ಎಫ್ ಹಾಕನ್ ಮಾಡೋದಕ್ಕಿಂತ ಇದು ಎಷ್ಟು ಈಸಿ ಇದೆ, ಮತ್ತೆ ಟೈಮ್ ಕನ್ಸಪ್ಷನ್ ಆಗುತ್ತೆ, ಟೈಮ್ ಕೂಡ ಸಮಯ ಕೂಡ ಉಳಿಯುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಐ ಸಿ ಸಿ ಡಿ ವಿಜಿ, ಐ ಸಿ ಸಿ ಡಿ ವಿಜಿ, ಐ ಸಿ ಸಿ ಡಿ ವಿಜಿ ಅಂತ ನಾವು 5 ಟೈಮ್ ಪ್ರಿಂಟ್ ಆಗಿದೆ. ಬ್ಯಾಡಪ್ಪ, ನಮಗೆ 10 ಸತಿ ಪ್ರಿಂಟ್ ಆಗಬೇಕಪ್ಪ. ತಗೋ, ಯಾರು ಬಿಡಂದ್ರು ಮಾಡ್ಕೋ, ಈ ಥರ ಯಾರು ಬಿಡಂದ್ರು ನೋಡ್ರಿ, 10 ಟೈಮ್ಸ್ ಪ್ರಿಂಟ್ ಆಗಿದೆ. ಅದೇ ನೀವೇನಾದರೂ ಪ್ರಿಂಟ್ ಆಫ್ ಆಗಿ 10 ಟೈಮ್ಸ್ ಪ್ರಿಂಟ್ ಮಾಡ್ಕೋಬೇಕಂದ್ರೆ ಟೈಮ್ ಕೂಡ ಉಳಿಸಿದಂಗೆ ಆಗಲ್ಲ, ಏನೂ ಮಾಡ್ದಂಗೆ ಆಗಲ್ಲ. ಆದರೆ ಫಾರ್ ಲೂಪ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಈಸಿಯಾಗಿ 10 ಟೈಮ್ಸ್ ಕೂಡ 1000 ಟೈಮ್ಸ್ ಕೂಡ ನೀವು ಪ್ರಿಂಟ್ ಮಾಡ್ಕೋಬೋದು. ಬ್ಯಾಡಪ್ಪ ನಂಗೆ 50 ಸತಿ ಪ್ರಿಂಟ್ ಆಗಲಿ ಅಂತಂತಂದ್ರೂ ಕೂಡ ಪ್ರಿಂಟ್ ಮಾಡ್ಕೋಬೋದು ನೀವು. ನೋಡ್ರಿ, 50 ಟೈಮ್ಸ್ ಕೂಡ ಪ್ರಿಂಟ್ ಆಗಿದೆ ಇಲ್ಲಿ. ಅಂದರೆ ಗೊತ್ತಾಗ್ತದೆ ಇಲ್ಲಿ ನಂಬರ್ಸ್ ಇಲ್ಲ. ಓಕೆನಾ? ಲೂಪ್ಸ್ ಅಂದ್ರೆ ಏನಂತ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್.